ನನ್ನ ಅಪ್ರೋಚ್ ಯಾವ ಥರ ಅಂದರೆ ಲೈಫು ಹೋಲಿಸ್ಟಿಕ್ ಅಂತ. ಈ ಪದ ಹೋಲಿಸ್ಟಿಕ್ ಮೆಡಿಸಿನ್, ಆರ್ಗ್ಯಾನಿಕ್, ಅರ್ದಿ ಇದೆಲ್ಲ ಬರೀ ಉಪಯೋಗಿಸೋದಲ್ಲ, ಫೀಲ್ ಮಾಡೋದು. ಎಸ್, ಹೋಲ್, WHO ಅಲ್ಲಿ ಹೋಲ್, ಕಂಪ್ಲೀಟ್, ಟೋಟಲ್ ಅಂತ. ಆ ಅಪ್ರೋಚ್, ಟೋಟಾಲಿಟಿ ಅಪ್ರೋಚ್ ಏನಿದೆ ಅದು ಬಹಳ ಪವಿತ್ರ. ಹೋಲಿ, ಪೂರ್ಣ ಇರೋದು, ಹೋಲಿ ಪವಿತ್ರವಾದದ್ದು, ಪೂರ್ಣವಾದದ್ದು ಅಂತ. ನಾನು ಮತ್ತು ನನ್ನ ದೇಹ ಎರಡೂ ಬೇರೆ ಬೇರೆನಾ? ಅಲ್ಲ, ಇಟ್ಸ್ ನಾಟ್ ರಿಯಲಿ ಟು. ಎರಡೂ ಮ್ಯಾನಿಫೆಸ್ಟೇಷನ್ ಆಫ್ ಒನ್. ಎರಡೂ ಮ್ಯಾನಿಫೆಸ್ಟ್ ಆಗಿರೋದು ಒಂದಿದ. ದಿ ಸೋಲ್ ಅಂತ ಯಾವುದನ್ನು ಕರಿತೀವಿ ಅದು ಕಾಣದೇ ಇರೋ ಶರೀರ, ಸೂಕ್ಷ್ಮ ಅದು, ಕಾರಣ ಶರೀರ. ಅಂಡ್ ಯುವರ್ ಬಾಡಿ ಕಾಣ್ತಾ ಇರೋ ಒಂದು ಸೋಲ್. ಇದನ್ನು ನಾನು ನಂಬ್ತೀನಿ, ಕಾಣ್ತಾ ಇರೋ ಸೋಲ್. ನಾನು ಏನು ಹೇಳ್ಕೊಡ್ತೀನಿ, ಯೂನಿಟಿ ಆಫ್ ದಟ್ ಸೋಲ್ ಆ್ಯಂಡ್ ದಿ ಬಾಡಿ. ಆಗ ನೀನು ಪರಿಪೂರ್ಣ, ಆವಾಗ ನೀನು ಹೋಲ್. ಅದಕ್ಕೆ ನಾನು ಯಾವತ್ತೂ ಸ್ಯಾಡ್ನೆಸ್ ಹೇಳ್ಕೊಡಲ್ಲ, ದುಃಖ ಪಡೋದು ಬಾಡಿ ಬಗ್ಗೆ. ಜಾಯ್, ಐ ಟೀಚ್ ಜಾಯ್. ತುಂಬ ಆಟ ಜೀವನ, ಪ್ಲೇಫುಲ್ ಅಂತ ಹೇಳ್ತೀನಿ, ಅದೇ ಪ್ರೇಯರ್ ಅಂತ ಹೇಳ್ತೀನಿ ನಾನು. ಸೀರಿಯಸ್ ಆಗಿರೋದು ಹೇಳ್ಕೊಡಲ್ಲ. ನಗ್ನಗ್ತಾ ಇರಿ, ಪ್ರೀತಿಯಿಂದ ಇರಿ. ಇದಕ್ಕಿಂತ ಪವಿತ್ರವಾದದ್ದು, ಸೇಕ್ರೆಡ್ ಆಗಿರೋದು ಯಾವುದೂ ಇಲ್ಲ. ನಗ್ನಗ್ತಾ ಇರಿ ಯಾವಾಗಲೂ. ಇದಕ್ಕಿಂತ ಪ್ರಾರ್ಥನೆ ಬೇರೆ ಇಲ್ಲ. ನನಗೆ ಯಾವ ಥರ ಇರಬೇಕು ಹ್ಯುಮ್ಯಾನಿಟಿ ಅಂದರೆ, ಮುಂದಿದ್ದು ಯೋಚನೆ ಮಾಡಬಾರ್ದು, ಇರುತ್ತೆ ಅದು. ನ್ಯಾಚುರಲ್ ಇನ್ಸ್ಟಿಂಕ್ಟ್ ಏನಿದೆ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಅಕ್ಸೆಪ್ಟ್ ಎಕ್ಸಿಸ್ಟೆನ್ಸ್ ನಿನ್ಗೇನು ಕೊಟ್ಟಿದೆ ಅದನ್ನು ಗ್ರ್ಯಾಟಿಟ್ಯೂಡಿಂದ ಒಪ್ಕೊಳ್ಳೋದು. ಯಾವ ಕ್ಷಣದಲ್ಲಿ ನೀನು ಅಕ್ಸೆಪ್ಟ್ ಮಾಡ್ತೀಯ, ರೆಸ್ಪೆಕ್ಟ್ ಮಾಡ್ತೀಯ, ಅದನ್ನು ರೆಸ್ಪೆಕ್ಟ್ ಮಾಡಿದಾಗ ಯು ಬಿಕಮ್ ಹೋಲ್. ಯಾವುದೂ ನಿನ್ನನ್ನು ಡಿವೈಡ್ ಮಾಡೋದಿಲ್ಲ. ನಿನಗೆ ನಾನು ಪರಿಪೂರ್ಣ ಅನಿಸಿದಾಗ ಯಾವ ಫೋರ್ಸು ನಿನ್ನನ್ನು ಡಿವೈಡ್ ಮಾಡೋಕ್ಕಾಗಲ್ಲ. ದೇರ್ ಇಸ್ ನಥಿಂಗ್ ಟು ಕ್ರಿಯೇಟ್ ಎ ಸ್ಪ್ಲಿಟ್ ಇನ್ ಯು. ಅದಕ್ಕೆ ನಾವು ದೊಡ್ಡವರು ಹೇಳ್ತಾರೆ, ಅದನ್ನು ಬಿಟ್ಬಿಡ್ತೀವಿ, ಬರೀ ಬಾಯಲ್ಲಿ ಹೇಳ್ತೀವಿ. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನ ತ್ಯಜೇದ್ ಅಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೀನ ಪೂಜೆಯೇತ್. ಇದು ಬಾಯಿನಲ್ಲಿ ಹೇಳೋದಲ್ಲ, ಇದು ಕರೆಕ್ಟಾಗಿ ಅನಲೈಸ್ ಮಾಡಿ ನೋಡಿ. ನಿನ್ನ ಬಾಡಿ ನಿನಗೆ ಎನಿಮಿನಾ? ಇದು ಇರ್ರಿಲಿಜಿಯಸ್ಸಾ? ಇಲ್ಲ. ಲವ್ ಯುವರ್ ಬಾಡಿ, ಟೇಕ್ ಕೇರ್ ಆಫ್ ಯುವರ್ ಬಾಡಿ. ಇಟ್ ಈಸ್ ರಿಲಿಜಿಯಸ್. ಇದು ಟಾರ್ಚರ್ ಮಾಡಬೇಡಿ, ಇರ್ರಿಲಿಜಿಯಸ್ ಅಂತ ಬಾಡಿನ ಡೆಸ್ಟ್ರಾಯ್ ಮಾಡಬೇಡಿ. ನಿಜವಾದ ರಿಲಿಜಿಯಸ್ ಪರ್ಸನ್, ಹಿ ಲವ್ಸ್ ಹಿಸ್ ಬಾಡಿ ಬಿಕಾಸ್ ಇಟ್ಸ್ ಎ ಟೆಂಪಲ್. ರಥ, ಎ ವೆಹಿಕಲ್ ಫಾರ್ ಯುವರ್ ಟ್ರಾನ್ಸೆಂಡೆನ್ಸ್. ಇವತ್ತಿದ್ದ ಯಾವಾಗ ರೆಸ್ಪೆಕ್ಟ್ ಮಾಡ್ತೀರಾ? ವಾಕಿಂಗ್ ಆಟೋಮ್ಯಾಟಿಕ್, ಯೋಗ ಆಟೋಮ್ಯಾಟಿಕ್, ಧ್ಯಾನ ಆಟೋಮ್ಯಾಟಿಕ್, ಪ್ರೇಯರ್ ಆಟೋಮ್ಯಾಟಿಕ್. ನಗ್ನಗ್ತಾ ಇರ್ತೀರಾ?